ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಇಸ್ರೇಲ್ ಮತ್ತು ಗಾಜಾ ಮಧ್ಯೆ ಸಂಘರ್ಷ ನಡೀತಾ ಇದೆ. ಹಮಾಸ್ ವಿಷಯವಾಗಿ 100 ದಿನ ನಡೆದಿದೆ. 25,000ಕ್ಕೂ ಹೆಚ್ಚು ಪ್ಯಾಲೆಸ್ತೇನಿಯರು ಗಾಜಾದಲ್ಲಿ ಹತರಾಗಿದ್ದಾರೆ. ಈ ಯುದ್ಧ ಬೇರೆ ಬೇರೆ ದೇಶಗಳಿಗೂ ವ್ಯಾಪಿಸ್ತಾ ಇದೆ. ಹೌತಿ ಬಂಡುಕೋರರು ಯುರೋಪಿಗೆ ಹೋಗುವಂತಹ ಎಲ್ಲ ಹಡಗುಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆ ಹೌತಿಗಳ ಮೇಲೆ ಅಮೆರಿಕ ಮತ್ತು ಬ್ರಿಟಿಷ್ ಸೈನ್ಯ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಸಂಘರ್ಷ ಆಗ್ತಾ ಇದೆ, ಅದು ಇರಾನ್ನಿಂದ. ಇರಾನ್ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಮೇಲೆ ಇರಾನ್ ವಾಯುದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಬಲೂಚಿಸ್ತಾನದ ಭಾಗದಲ್ಲಿ ಉಗ್ರ ಶಿಬಿರಗಳ ಮೇಲೆ ದಾಳಿ ನಡೆಸಿದ್ದೇವೆ ಅಂತ ಇರಾನ್ ಹೇಳ್ತು. ಇರಾನ್ ದಾಳಿ ನಡೆಸಿದ ನಂತರ ಪಾಕಿಸ್ತಾನ ಇದು ಅನ್ಯಾಯದ ಕೃತ್ಯ, ನಾವಿದಕ್ಕೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಇರಾನ್ ಅಂತ ಬೆದರಿಕೆಯನ್ನು ಹಾಕ್ತು. ಅದಾದ ನಂತರ ಪಾಕಿಸ್ತಾನವೂ ಕೂಡ ಇರಾನ್ನ ಕೆಲವು ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿ ಮತ್ತು ಡ್ರೋನ್ ದಾಳಿ ಎರಡೂ ದಾಳಿಗಳಾಗಿದ್ದಾವೆ. ಎರಡು ಮುಸ್ಲಿಂ ದೇಶಗಳ ಮಧ್ಯೆ ಯುದ್ಧ ಶುರುವಾಯ್ತಾ? ಹಾಗಿದ್ರೆ ಯಾಕೆ ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಶುರುವಾಯಿತು? ಇರಾನ್ ಕೂಡ ಮುಸ್ಲಿಂ ದೇಶ, ಪಾಕಿಸ್ತಾನ ಕೂಡ ಮುಸ್ಲಿಂ ದೇಶ. ಯಾಕೆ ಎರಡು ದೇಶಗಳ ಮಧ್ಯೆ ಯುದ್ಧಕ್ಕೆ ಕಾರಣವಾಗುವಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ? ಮೊದಲಿಗೆ ಏನಾಯಿತು ಅನ್ನೋದನ್ನು ಆರಂಭದಿಂದ ಹೇಳ್ತೀನಿ. ಇರಾನ್ ಮಂಗಳವಾರ 3 ದೇಶಗಳ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ಮಾಡುತ್ತೆ. ಇರಾಕ್, ಸಿರಿಯಾ ಮತ್ತು ಪಾಕಿಸ್ತಾನ ಈ 3 ದೇಶಗಳ ಮೇಲೆ ಏಕಕಾಲಕ್ಕೆ ವಾಯುದಾಳಿಯನ್ನು ನಡೆಸುತ್ತೆ. ಕೆಲವು ಉಗ್ರ ಗುಂಪುಗಳನ್ನು ಗುರಿಯಾಗಿಸಿಕೊಂಡು, ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗುತ್ತೆ 3 ದೇಶಗಳಲ್ಲಿ. ಇರಾನ್ ಮತ್ತು ಸಿರಿಯಾದಿಂದ ಆ ರೀತಿಯ ಪ್ರತಿಕ್ರಿಯೆ ಯಾವುದೂ ಬರಲಿಲ್ಲ. ಆದರೆ ಪಾಕಿಸ್ತಾನದಿಂದ ಪ್ರತಿಕ್ರಿಯೆ ಬಂತು. ಪಾಕಿಸ್ತಾನದ ಬಲೂಚಿಸ್ತಾನದ ಪ್ರಾಂತ್ಯದ ಮೇಲೆ ದಾಳಿ ಆಯಿತು. ಪಾಕಿಸ್ತಾನ ನಾವು ಸುಮ್ಮನೆ ಇರೋದಿಲ್ಲ, ಈ ರೀತಿಯಾಗಿ ದಾಳಿ ಮಾಡಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳ್ತು. ಕ್ಷಿಪಣಿ ಮತ್ತು ಡ್ರೋನ್ ಬಳಸಿ ಪಾಕಿಸ್ತಾನದ ಮೇಲೆ ಇರಾನ್ ದಾಳಿ ಮಾಡ್ತು. ಆ ದಾಳಿಗೆ ಕಾರಣ ಜೈಷ್ ಅಲ್ ಅದ್ಲ್ ಅನ್ನುವ ಉಗ್ರ ಸಂಘಟನೆ ಪಾಕಿಸ್ತಾನದ ಬಲೂಚಿಸ್ತಾನದ ಭಾಗದಲ್ಲಿ ಆಕ್ಟಿವ್ ಆಗಿದೆ. ಆ ಸಂಘಟನೆಯ ಮೂಲ ಇರಾನ್. ಅದು ಪಾಕಿಸ್ತಾನದಲ್ಲಿ ನೆಲೆಯನ್ನು ಕಂಡುಕೊಂಡು ಇರಾನ್ ವಿರುದ್ಧ ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನ ಅದರ ರಕ್ಷಣೆ ಕೊಡ್ತಾ ಇದೆ ಎನ್ನುವುದು ಇರಾನ್ನ ಆರೋಪ. ಆ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು. 2 ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿತ್ತು ಇರಾನ್. ಈ ಘಟನೆಯಲ್ಲಿ 2 ಮಕ್ಕಳು ಮೃತಪಡ್ತಾರೆ, 3 ಗಾಯ ಆಗುತ್ತೆ ಪಾಕಿಸ್ತಾನದಲ್ಲಿ. ಆ ದೃಶ್ಯಗಳನ್ನು ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಈ ಘಟನೆ ನಡೆದ ನಂತರ ಪಾಕಿಸ್ತಾನ ಇರಾನ್ನಿಂದ ತಮ್ಮ ದೇಶದ ರಾಯಭಾರಿಯನ್ನು ವಾಪಸ್ ಕರೆಸಿಕೊಳ್ಳುತ್ತೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಮುಂದುವರಿಸೋದಿಲ್ಲ, ಈ ಸಮಸ್ಯೆ ಬಗೆಹರಿಯುವವರೆಗೂ ಅಂತ ಎಚ್ಚರಿಕೆಯನ್ನು ಕೊಡುತ್ತೆ. ಇದು ನಡೆದದ್ದು ಮಂಗಳವಾರ. ಪಾಕಿಸ್ತಾನ ನಿನ್ನೆ ರಿಟಾಲಿಯೇಟ್ ಮಾಡಿದೆ. ನಿನ್ನೆ ಇರಾನ್ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡಿದೆ, ವಾಯುದಾಳಿ. ಇದು ಪಾಕಿಸ್ತಾನ ಇರಾನ್ ಮೇಲೆ ನಡೆಸಿದ ದಾಳಿಯ ಫೋಟೋಗಳು. ಇರಾನ್ನಲ್ಲೂ ಕೂಡ ಬಲೂಚಿಸ್ತಾನದ ಒಂದಷ್ಟು ಪ್ರಾಂತ್ಯಗಳಿದ್ದಾವೆ. ನಾನು ನಿಮಗೆ ಬಲೂಚಿಸ್ತಾನ ಎಲ್ಲಿದೆ, ಹೇಗಿದೆ ಮ್ಯಾಪ್ ತೋರಿಸ್ತೀನಿ. ಬಲೂಚಿಸ್ತಾನ ಪ್ರಾಂತ್ಯ ಇರಾನ್ನಲ್ಲೂ ಇದೆ. ಆ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡುತ್ತೆ. ಕ್ಷಿಪಣಿ ಮತ್ತು ಡ್ರೋನ್ ಮೂಲಕ ನಡೆದಂತಹ ದಾಳಿ. ಈ ದಾಳಿಯಲ್ಲಿ 9 ಇರಾನಿ ಪ್ರಜೆಗಳು ಮೃತಪಡ್ತಾರೆ. ಪಾಕಿಸ್ತಾನದಲ್ಲಿ 2 ಮಕ್ಕಳು ಸತ್ತರೆ ಇರಾನ್ನಲ್ಲಿ 9 ಜನ ಸಾಯ್ತಾರೆ. ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ ಇರಾನ್ನಲ್ಲಿನ ಉಗ್ರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ. ಇಡೀ ಪಾಕಿಸ್ತಾನವೇ ಟೆರರ್ ಸ್ಟೇಟ್, ಅದು ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿ ನಾವು ಉಗ್ರ ನೆಲೆಗಳನ್ನು ನಾಶ ಮಾಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಡುತ್ತೆ. ಅದಕ್ಕೆ ಕಾರಣ ಇರಾನ್ನಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅನ್ನುವಂತಹ ಸಂಘಟನೆಗಳು ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ಹೋರಾಡ್ತಾ ಇದ್ದಾವೆ. ಅವರು ಉಗ್ರರು ಅಂತ ಅವರ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದೆ. ಈ 2 ಉಗ್ರ ಸಂಘಟನೆಗಳಿಗೆ ಇರಾನ್ ಆಶ್ರಯ ಕೊಡ್ತಾ ಇದೆ ಅಂತ. ಪಾಕಿಸ್ತಾನ ಒಂದು ಉಗ್ರ ಸಂಘಟನೆಗೆ ಆಶ್ರಯ ಕೊಡ್ತಾ ಇದೆ ಅಂತ ಇರಾನ್ ದಾಳಿ ಮಾಡುತ್ತೆ. ಅದೇ ಕಾರಣವನ್ನು ಮುಂದಿಟ್ಟು
ಪಾಕಿಸ್ತಾನ ಇರಾನ್ ಮೇಲೆ ದಾಳಿಯನ್ನು ಮಾಡುತ್ತೆ. ನಾನು ನಿಮಗೆ ಒಂದು ಮ್ಯಾಪನ್ನು ತೋರಿಸ್ತೀನಿ, ಬಲೂಚಿಸ್ತಾನದ ಮ್ಯಾಪನ್ನು. ಇದು ಭಾರತದ ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಆಫ್ಘಾನಿಸ್ತಾನ ಮತ್ತು ಇರಾನ್ 3 ದೇಶಗಳನ್ನು ನೋಡ್ತಿದ್ದೀರಿ. ಮಧ್ಯದಲ್ಲಿ ಕೆಂಪಗೆ ಬ್ಲಿಂಕ್ ಆಗ್ತಾ ಇದೆ, ಆ ಭೂಭಾಗವನ್ನು ಬಲೂಚಿಸ್ತಾನ ಅಂತ ಕರೀತಾರೆ. ಹಿಸ್ಟಾರಿಕಲಿ ಬಲೂಚಿಸ್ತಾನ ಪ್ರಾಂತ್ಯ ಅದು 3 ದೇಶಗಳ ಮಧ್ಯೆ ಹಂಚಿ ಹೋಗಿರುವಂತಹ ಪ್ರಾಂತ್ಯ ಅದು. ಪಾಕಿಸ್ತಾನದ ಬಳಿ ಒಂದು 60% ಇದ್ದರೆ, ಅಫ್ಘಾನಿಸ್ತಾನದ ಬಳಿ ಒಂದು 10% ಬಲೂಚಿಸ್ತಾನದ ಭೂಭಾಗ ಇದೆ, 10-15%. ಉಳಿದ ಭೂಭಾಗ ಇರಾನ್ನ ಬಳಿ ಇದೆ. 3 ರಾಷ್ಟ್ರಗಳ ಮಧ್ಯೆ ಈ ಬಲೂಚಿಸ್ತಾನದ ಪ್ರಾಂತ್ಯ ಹಂಚಿ ಹೋಗಿದೆ. ಬಲೂಚಿಗಳದ್ದು ಅವರದ್ದೇ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಆಚರಣೆ, ವಿಭಿನ್ನ ರೀತಿ ರಿವಾಜು ಎಲ್ಲವೂ ಮುಸ್ಲಿಮರಿಗಿಂತ ಭಿನ್ನವಾಗಿದ್ದವು. ಆ ಕಾರಣಕ್ಕಾಗಿ ಅವರದ್ದೇ ಬುಡಕಟ್ಟು ಸಂಪ್ರದಾಯವನ್ನು ಅವರು ಅನುಸರಿಸ್ತಿದ್ರು. ಕಾಲಾನಂತರದಲ್ಲಿ ಅವರನ್ನು 3 ದೇಶಗಳ ಮಧ್ಯೆ ಹಂಚಿ ಹೋಗುವಂತಹ ಘಟನೆಗಳು ನಡೆದು ಹೋದವು. ಆದರೆ ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ನಿರಂತರವಾದ ಹೋರಾಟ ಕಳೆದ 70-75 ವರ್ಷಗಳಿಂದಲೂ ಕೂಡ ನಡೀತಾನೇ ಇದೆ. ಅದು ಈಗ ಎಕ್ಸ್ಟ್ರೀಮ್ ಸಿಚುಯೇಷನ್ಗೆ ಹೋಗಿದೆ. ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರವಾಗುವ ಮೊದಲೇ ಬಲೂಚಿಸ್ತಾನ ಸ್ವತಂತ್ರ ಆಗಿತ್ತು. ಆ ವಿಷಯವನ್ನು ಹೇಳ್ತೀನಿ. ಈಗ ನಮ್ಮಲ್ಲಿ ಹೇಗೆ ಪಂಜಾಬ್ ಇದೆಯೋ, ಪಾಕಿಸ್ತಾನದ ಬಳಿಯೂ ಒಂದು ಪಂಜಾಬ್ ಇದೆ. ಅವಿಭಜಿತ ಪಂಜಾಬನ್ನು 2 ಭಾಗ ಮಾಡಿ ಒಂದು ಭಾಗವನ್ನು ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಿದ್ರು, ಮತ್ತೊಂದು ಭಾಗ ಈಗ ಭಾರತದ ಬಳಿ ಇದೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ನಮ್ಮ ಬಳಿ ಇದೆ, ಪೂರ್ವ ಬಂಗಾಳ ಬಾಂಗ್ಲಾದೇಶವಾಗಿ ಇವತ್ತು ಉಳಿದುಕೊಂಡಿದೆ. ಹಾಗೆ ಬಲೂಚಿಸ್ತಾನ ಕೂಡ 3 ದೇಶಗಳಲ್ಲಿ ಹರಿದು ಹಂಚಿ ಹೋಗಿದೆ. ಇನ್ನು ಪಾಕಿಸ್ತಾನ ಸುನ್ನಿ ಮುಸ್ಲಿಂ ದೇಶ, ಸುನ್ನಿ ಮುಸ್ಲಿಮರೇ ಬಹುಸಂಖ್ಯಾತರಿರುವಂತಹ ದೇಶ. ಇರಾನ್ ಶಿಯಾ ಮುಸ್ಲಿಂ ದೇಶ, 91% ಇರಾನ್ನ ಜನಸಂಖ್ಯೆ ಶಿಯಾ ಮುಸ್ಲಿಮರು, ಕಟ್ಟರ್ ಶಿಯಾ ಮುಸ್ಲಿಮರು. ಪಾಕಿಸ್ತಾನದಲ್ಲಿ 75-76% ಸುನ್ನಿಗಳಿದ್ದಾರೆ, ಅವರದ್ದೇ ಹಿಡಿತಾ ಇದೆ. ಈ ವ್ಯತ್ಯಾಸವನ್ನು ಬಿಟ್ಟರೆ ಪಾಕಿಸ್ತಾನ ಮತ್ತು ಇರಾನ್ ಮುಸ್ಲಿಂ ದೇಶಗಳು. ಇರಾನ್ ಅಟ್ಯಾಕ್ ಮಾಡೋದಕ್ಕೆ ಒಂದು ಕಾರಣ ಇದೆ. ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಇರಾಕ್ ಸಿರಿಯಾದ ಮೇಲೆ ಇರಾನ್ ಯಾಕೆ ದಾಳಿ ಮಾಡ್ತು? ಅದಕ್ಕೊಂದು ಕಾರಣ ಇದೆ. ಇತ್ತೀಚೆಗೆ ಇರಾನ್ನಲ್ಲೊಂದು ಬಾಂಬ್ ಸ್ಫೋಟ ನಡೀತು, ಜನವರಿ 3ನೇ ತಾರೀಕು. ಆ ಬಾಂಬ್ ಸ್ಫೋಟದಲ್ಲಿ 80 ಜನ ಬಲಿಯಾಗ್ತಾರೆ. ಅವತ್ತು ಕ್ವಾಸಿಮ್ ಸುಲೈಮಾನಿ ಅಂತ, ನೀವು ನಮ್ಮ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಆತನ ಫೋಟೋ, ಕ್ವಾಸಿಮ್ ಸುಲೈಮಾನಿ. ಈತನ ಸಾವಿನ 4ನೇ ವರ್ಷದ ಕಾರ್ಯಕ್ರಮ ಇತ್ತು. ಈತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ಮುಖ್ಯಸ್ಥ, ಕುದ್ ಫೋರ್ಸ್ ಅಂತ ಕರೀತಾರೆ ಇರಾನ್ನಲ್ಲಿ. ಇರಾನ್ನ ಸರ್ವೋಚ್ಚ ನಾಯಕ ಯಾರಿದ್ದಾನೆ, ಅವನಿಗಿಂತಲೂ ಕೂಡ ಈತ ಇರಾನ್ನಲ್ಲಿ ಜನಪ್ರಿಯನಾಗಿದ್ದ ಕ್ವಾಸಿಮ್ ಸುಲೈಮಾನಿ. 2020ರ ಜನವರಿ 3ನೇ ತಾರೀಕು ಕ್ವಾಸಿಮ್ ಸುಲೈಮಾನಿಯನ್ನು ಅಮೆರಿಕದ ಸೇನೆ ಡ್ರೋನ್ ಅಟ್ಯಾಕ್ ಮಾಡಿ ಇರಾಕ್ನಲ್ಲಿ ಹತ್ಯೆ ಮಾಡಿತ್ತು. ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ನಿಂದ ಕಾರ್ನಲ್ಲಿ ಹೊರಬರುವಾಗ ಅಮೆರಿಕ ಡ್ರೋನ್ ದಾಳಿ ಮಾಡಿ ಸುಲೈಮಾನಿಯನ್ನು ಹತ್ಯೆ ಮಾಡಿತ್ತು. ಈ ಹತ್ಯೆಯ 4ನೇ ವರ್ಷಾಚರಣೆಯ ವೇಳೆ ಬಾಂಬ್ ಸ್ಫೋಟ ಆಗಿ ಇರಾನ್ನಲ್ಲಿ 80ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು. ಈ ಬಾಂಬ್ ಸ್ಫೋಟಕ್ಕೆ ಪಾಕಿಸ್ತಾನ, ಇರಾಕ್ ಮತ್ತು ಸಿರಿಯಾದಲ್ಲಿನ ಉಗ್ರರು ಕಾರಣ ಅನ್ನುವ ಕಾರಣಕ್ಕೆ ಇರಾನ್ ಈ 3 ದೇಶಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿತ್ತು. ಆ ದಾಳಿಗೆ ಪಾಕಿಸ್ತಾನ ಪ್ರತಿಕ್ರಿಯೆಯಾಗಿ ನಿನ್ನೆ ಇರಾನ್ ಮೇಲೆ ಪ್ರತಿದಾಳಿಯನ್ನು ಮಾಡಿದೆ. ನಾನು ಬಲೂಚಿಸ್ತಾನದ ವಿಷಯವಾಗಿ ಹೇಳ್ತಾ ಇದ್ದೆ. ಒಂದು ಪ್ರಾಂತ್ಯವನ್ನು 3 ದೇಶಗಳ ಮಧ್ಯೆ ಹರಡಿ ಹೋಗಿದೆ ಬಲೂಚಿಸ್ತಾನ ಅಂತ. ಬಲೂಚಿಸ್ತಾನದ ವಿಷಯಕ್ಕಾಗಿ, ಬಲೂಚಿಸ್ತಾನದ ಕಾರಣಕ್ಕಾಗಿ ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷ ನಡೀತಾ ಇದೆ. ಪಾಕಿಸ್ತಾನ, ಇರಾನ್ ಮತ್ತು ಅಫ್ಘಾನಿಸ್ತಾನ 3 ದೇಶಗಳ ಮಧ್ಯೆ ಬಲೂಚಿಸ್ತಾನ ಪ್ರಾಂತ್ಯ ಹಂಚಿ ಹೋಗಿದೆ. ಪ್ರತ್ಯೇಕ ಬಲೂಚಿಸ್ತಾನ, ಈ 3 ದೇಶಗಳಲ್ಲಿರುವಂತಹ ಬಲೂಚಿಸ್ತಾನ ಪ್ರಾಂತ್ಯ ಪ್ರತ್ಯೇಕ ದೇಶ ಆಗಬೇಕು ಅಂತ 1948ರಿಂದಲೂ ನಿರಂತರವಾದ ಹೋರಾಟ ನಡೀತಾ ಇದೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲೂ ಕೂಡ ಬಲೂಚಿಸ್ತಾನದಲ್ಲಿ ಸಂಘರ್ಷ ಇತ್ತು, ಅದು ಬ್ರಿಟಿಷರ ಜೊತೆ.
ಬ್ರಿಟಿಷರು ನಮ್ಮನ್ನು ನೇರವಾಗಿ ಆಡಳಿತ ಮಾಡಬಾರ್ದು ಅನ್ನೋದು ಬಲೂಚಿಗಳ ಆಗ್ರಹ. ಆ ಕಾರಣಕ್ಕಾಗಿ ಬ್ರಿಟಿಷರು ಕೂಡ ಬಲೂಚಿಗಳ ವಿರುದ್ಧ ಗೆಲ್ಲಲಾಗದೆ ಅಲ್ಲಿನ ಬುಡಕಟ್ಟು ದೊರೆಗಳಿಗೆ ಆಳ್ವಿಕೆಯ ಜವಾಬ್ದಾರಿಯನ್ನು ಕೊಟ್ಟು ಕೇವಲ ಮೇಲುಸ್ತುವಾರಿಯನ್ನಷ್ಟೇ ಬ್ರಿಟಿಷರು ಮಾಡ್ತಾಯಿದ್ರು. ಆದರೆ ಸ್ವಾತಂತ್ರ್ಯ ನಂತರ ಭಾರತ ಪಾಕಿಸ್ತಾನ ವಿಭಜನೆಯಾಯಿತು. 1948ರಲ್ಲಿ ಬಲೂಚಿಸ್ತಾನಕ್ಕೆ ಸೇನೆ ನುಗ್ಗಿಸ್ತು ಪಾಕಿಸ್ತಾನ. ಹಾಗೆ ಸೇನೆ ನುಗ್ಗಿಸಿ ಬಲೂಚಿಸ್ತಾನದ 60% ಭೂಭಾಗವನ್ನು ಪಾಕಿಸ್ತಾನ ವಶಕ್ಕೆ ಪಡೆದುಕೊಳ್ಳುತ್ತೆ. ಆ ಭೂಭಾಗ ಇವತ್ತು ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯವಾಗಿ ಉಳಿದುಕೊಂಡಿದೆ. ಈ ಬಲೂಚಿಸ್ತಾನ ಪ್ರಾಂತ್ಯ ನೈಸರ್ಗಿಕವಾಗಿ ಶ್ರೀಮಂತ ಭೂಮಿ ಹೊಂದಿರುವಂತಹ ಪ್ರದೇಶ. ಗ್ಯಾಸು, ಮೆಟಲ್ಸು, ಈ ರೀತಿಯಾದಂತಹ ಖನಿಜ ಸಂಪತ್ತನ್ನು ಹೊಂದಿರುವಂತಹ ಭೂಪ್ರದೇಶ. ಇಲ್ಲಿಂದ ಪಾಕಿಸ್ತಾನ ಲಾಭ ಮಾಡಿಕೊಳ್ಳುತ್ತೆ ವಿನಃ ಅಲ್ಲಿನ ಜನಗಳಿಗೆ ಯಾವುದೇ ರೀತಿಯ ಸಹಾಯವನ್ನಾಗಲಿ ಅಭಿವೃದ್ಧಿಯನ್ನಾಗಲಿ ಪಾಕಿಸ್ತಾನ ಈವರೆಗೂ ಮಾಡಿಲ್ಲ. ಇನ್ನು ಇರಾನ್ ಭಾಗದಲ್ಲಿರುವಂತಹ ಬಲೂಚಿಸ್ತಾನವನ್ನು 1970ರಲ್ಲಿ ಇರಾನ್ ವಶಪಡಿಸಿಕೊಳ್ಳುತ್ತೆ. ಅವತ್ತಿಗೆ ಅದು ಬಲೂಚಿಸ್ತಾನದ ಭಾಗವಾಗಿ ಇತ್ತು. ಅದನ್ನು 1970ರಲ್ಲಿ ಇರಾನ್ ವಶಪಡಿಸಿಕೊಳ್ಳುತ್ತೆ. ಆಫ್ಘಾನಿಸ್ತಾನದ ಬಲೂಚಿಸ್ತಾನದ ನಾರ್ತಲ್ಲಿರುವಂತಹ ಭಾಗ ಇವತ್ತಿನ ಆಫ್ಘಾನಿಸ್ತಾನದಲ್ಲಿ ಸೇರಿಕೊಂಡಿದೆ. ಈ ಮೂರೂ ಭಾಗಗಳಲ್ಲಿ ಬರುವಂತಹ ಬಲೂಚಿಸ್ತಾನದ ಇಡೀ ಪ್ರಾಂತ್ಯದಲ್ಲಿ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಅದು ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ಮಾತ್ರ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಬಲೂಚಿಸ್ತಾನದ ವಿಷಯವಾಗಿ. ಭಾರತ ಮತ್ತು ಪಾಕಿಸ್ತಾನಕ್ಕಿಂತ ಮೊದಲೇ ಬಲೂಚಿಸ್ತಾನಕ್ಕೆ ಬ್ರಿಟಿಷರು ಸ್ವತಂತ್ರವನ್ನು ಕೊಟ್ಟಿದ್ದರು. ಆ ವಿಷಯವನ್ನು ಈಗ ಹೇಳ್ತೀನಿ. ಬ್ರಿಟಿಷ್ ಆಳ್ವಿಕೆಯ ವೇಳೆ ಬಲೂಚಿಸ್ತಾನ ಕಲಾತ್ ರಾಜವಂಶದ ಆಳ್ವಿಕೆಯಲ್ಲಿತ್ತು. ಬಲೂಚಿಸ್ತಾನವನ್ನು ಕಲಾತ್ ರಾಜವಂಶ ಆಳ್ತಾ ಇತ್ತು. ಬ್ರಿಟಿಷರ ಜೊತೆ ಸ್ವತಂತ್ರ ಹೋರಾಟ ಮಾಡಿ ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿ ಸ್ವತಂತ್ರವನ್ನು ಗಳಿಸಿಕೊಳ್ಳುತ್ತೆ. ಬ್ರಿಟಿಷರು ಮಾನ್ಯತೆಯನ್ನು ಕೊಡ್ತಾರೆ. ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಬೇಕು ಅಂತ ಬ್ರಿಟಿಷರ ಮುಂದೆ ವಾದ ಮಂಡಿಸಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಕಲಾತ್ ರಾಜ ಅಹ್ಮದ್ ಯಾರ್ ಖಾನ್, ಅವತ್ತಿನ ಕಲಾತ್ ರಾಜ ಅಹ್ಮದ್ ಯಾರ್ ಖಾನ್ ಮೊಹಮ್ಮದ್ ಅಲಿ ಜಿನ್ನಾರನ್ನು ಬಲೂಚಿಸ್ತಾನ ಪ್ರತ್ಯೇಕ ದೇಶದ ಪರ ವಾದ ಮಾಡಬೇಕು ಅಂತ ಬ್ರಿಟಿಷರ ಎದುರು ವಾದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾರನ್ನು ನೇಮಿಸ್ಕೊಳ್ತಾರೆ. ಜಿನ್ನಾ ಬ್ರಿಟಿಷರ ಮುಂದೆ ವಾದವನ್ನು ಮಾಡ್ತಾರೆ. ಬಲೂಚಿಸ್ತಾನ ಪಾಕಿಸ್ತಾನ ಮತ್ತು ಭಾರತಕ್ಕಿಂತಲೂ ವಿಭಿನ್ನವಾದ ಸಂಸ್ಕೃತಿಯನ್ನು ಹೊಂದಿದೆ, ಜೀವನ ಶೈಲಿಯನ್ನು ಹೊಂದಿದೆ, ಅದಕ್ಕಾಗಿ ಅದು ಪ್ರತ್ಯೇಕ ರಾಷ್ಟ್ರವಾಗಲಿ ಅಂತ ಜಿನ್ನಾ ವಾದವನ್ನು ಮಾಡ್ತಾರೆ. ಆ ವಾದವನ್ನು ಒಪ್ಪಿ ಬ್ರಿಟಿಷರು 1947ರ ಆಗಸ್ಟ್ 11ರಂದು ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರವಾಗುವುದಕ್ಕೆ 4 ದಿನಗಳ ಮೊದಲು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಆದರೆ ಆ ನಂತರ ಬಲೂಚಿಸ್ತಾನ ಭಾರತದ ಭಾಗವಾಗುವಂತಹ ಅವಕಾಶ ಇತ್ತು. ಬಲೂಚಿಸ್ತಾನದ ವಿಷಯವಾಗಿ ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷ ನಡೀತಾ ಇದೆ. ಈ ಬಲೂಚಿಸ್ತಾನ ಅವಿಭಜಿತ ಭಾರತದ ಭೂಭಾಗ ಆಗಿತ್ತು. ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡಿದಾಗ ಬಲೂಚಿಸ್ತಾನದ 60ರಷ್ಟು ಭೂಭಾಗ ಪಾಕಿಸ್ತಾನದ ಪಾಲಾಯಿತು. ಅದು ಭಾರತದ ಭಾಗವಾಗುವಂತಹ ಎಲ್ಲ ಅವಕಾಶಗಳು ಇತ್ತು. ಆ ಅವಕಾಶವನ್ನು ಕೈ ಚೆಲ್ಲಿದ್ದು ನೆಹರು. ಸ್ವತಂತ್ರ ಪಾಕಿಸ್ತಾನವಾದ ಮೇಲೆ ಜಿನ್ನಾ ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಲಿ ಅಂತ ಬ್ರಿಟಿಷರ ಮುಂದೆ ವಾದವನ್ನು ಮಂಡಿಸಿದ್ರು. ಬಲೂಚಿಸ್ತಾನದ ಸಂಸ್ಕೃತಿ ಬೇರೆ, ವೈವಿಧ್ಯತೆ ಬೇರೆ, ಆಚರಣೆ ಬೇರೆ, ಜನಜೀವನ ಬೇರೆ ಅಂತ. ಆದರೆ ಸ್ವತಂತ್ರ ಪಾಕಿಸ್ತಾನ ಆದ ನಂತರ ಜಿನ್ನಾ ವರಸೆ ಬದಲಾಗುತ್ತೆ. ಪಾಕಿಸ್ತಾನದ ಜೊತೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಜಿನ್ನಾ ಬಲೂಚಿಸ್ತಾನದ ಮೇಲೆ ಒತ್ತಡವನ್ನು ಹೇರ್ತಾರೆ. ಜಿನ್ನಾ ಮತ್ತು ಪಾಕಿಸ್ತಾನದ ಅವತ್ತಿನ ಸರ್ಕಾರ ಇದರ ಜೊತೆಗೆ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಯೋಜನೆಯನ್ನು ಹಾಕಿಕೊಳ್ಳುತ್ತೆ. ಆಗ ಭಾರತದ ಭಾಗವಾಗ್ತೀವಿ ನಾವು ಅಂತ ಕಲಾತ್ನ ಅವತ್ತಿನ ರಾಜ ಅಹ್ಮದ್ ಯಾರ್ ಖಾನ್ ಮನವಿಯನ್ನು ಮಾಡಿಕೊಳ್ತಾರೆ. ಅಹ್ಮದ್ ಯಾರ್ ಖಾನ್ ಮತ್ತು ಆತನ ಸಹೋದರರು ನೆಹರೂಗೆ ಮನವಿಯನ್ನು ಮಾಡ್ತಾರೆ ಬಲೂಚಿಸ್ತಾನವನ್ನು ಭಾರತಕ್ಕೆ ಸೇರಿಸಿಕೊಳ್ಳಿ ಅಂತ. ಆದರೆ ನೆಹರು ಈ ಮನವಿಯನ್ನು ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಒಂದು ಕಾರಣ, ಬಲೂಚಿಸ್ತಾನ ಭಾರತದ ಭೂಭಾಗದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳೋದಿರೋದಿಲ್ಲ, ಮಧ್ಯದಲ್ಲಿ ಪಾಕಿಸ್ತಾನ ಇರುತ್ತೆ ಅನ್ನೋದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣವನ್ನು ಜವಾಹರ್ಲಾಲ್ ನೆಹರು ಕೊಟ್ಟರು. ಬಲೂಚಿಸ್ತಾನ ಭಾರತಕ್ಕೆ ಸೇರಿದರೆ ಪಾಕಿಸ್ತಾನದಲ್ಲಿ
ಸ್ಟೆಬಿಲಿಟಿ ಇರೋದಿಲ್ಲ, ಸ್ಥಿರತೆ ಇರೋದಿಲ್ಲ. ಆ ಕಾರಣಕ್ಕಾಗಿ ಬಲೂಚಿಸ್ತಾನ ಭಾರತದ ಭಾಗವಾಗುವುದು ಬೇಡ ಅಂತ ನೆಹರು ನಿಲುವನ್ನು ವ್ಯಕ್ತಪಡಿಸ್ತಾರೆ. ಇದಾದ ನಂತರ 1948 ಮಾರ್ಚ್ 3ನೇ ತಾರೀಕು ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಸೇನಾ ದಾಳಿಯನ್ನು ಮಾಡುತ್ತೆ, ಆಕ್ರಮಣ ಮಾಡಿಕೊಳ್ಳುತ್ತೆ. ಅವತ್ತಿಂದ ಇವತ್ತಿನವರೆಗೆ ಬಲೂಚಿಸ್ತಾನ ಪ್ರಾಂತ್ಯದ 60% ಭೂಭಾಗ ಪಾಕಿಸ್ತಾನದ ವಶದಲ್ಲಿದೆ. ಅದೇ ಕಾರಣಕ್ಕೋಸ್ಕರ ಸ್ವತಂತ್ರ ಬಲೂಚಿಸ್ತಾನ ದೇಶವಾಗಬೇಕು ಅಂತ ಬಲೂಚಿ ನೆಲದಲ್ಲಿ ದಿನಪ್ರತಿ ಸಂಘರ್ಷ ನಡೀತಿದೆ. ಪಾಕಿಸ್ತಾನದ ಸೇನೆ ಮೇಲೆ ಆಕ್ರಮಣ ಮಾಡ್ತಲೇ ದಾಳಿ ಮಾಡ್ತಾರೆ. ಎಲ್ಲವೂ ಪ್ರತಿದಿನ ಆಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನ ಮತ್ತು ಇರಾನ್ ಮಧ್ಯೆ ಸಂಘರ್ಷ ಶುರುವಾಗಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.